ಸಚಿವ ಸಂಪುಟ ವಿಸ್ತರಣೆ ಆಯಿತು, ಖಾತೆ ಹಂಚಿಕೆ ಆಗಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತೇ ಫೈನಲ್ ಆಗುತ್ತಾ ಸಚಿವರಿಗೆ ಖಾತೆ ಹಂಚುವ ಪ್ರಕ್ರಿಯೆ ಅನ್ನುವಂಥದ್ದು? ಹಿಂದೆ ಫೈನಲ್ ಆಗುತ್ತಾ ಸಚಿವರ ಖಾತೆ ಹಂಚಿಕೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಇಂದು ರಾತ್ರಿ ಒಳಗೆ ಖಾತೆ ಹಂಚಿಕೆ ಫಿಕ್ಸ್ ಅನ್ನುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಿನ್ನೆ ತಡರಾತ್ರಿಯವರೆಗೂ ಸಿಎಂ ಡಿಕೆಶಿ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ, ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ ಹೇಳಿ. ಇಂದು ಕೂಡ ಹೈಕಮಾಂಡ್ ಜೊತೆ ಮೀಟಿಂಗ್ ಸಾಧ್ಯತೆ ಇದೆ, ಮತ್ತೊಂದು ಬಾರಿಯ ಸಭೆ ಇದೆ. ಖಾತೆ ಹಂಚಿಕೆ ವಿಚಾರಕ್ಕೆ ಇವತ್ತು ಡಿಕೆಶಿ ಮಾತುಕತೆ ಆಗುತ್ತೆ, ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡಿ ಫೈನಲ್ ಮಾಡ್ತಾರೆ. ಸದ್ಯ ಬೆಂಗಳೂರಿನಲ್ಲೇ ಬೀಡನ್ನ ಬಿಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಖಾತೆ ಹಂಚಿಕೆ ವಿಚಾರಕ್ಕೂ ಅಸಮಾಧಾನ ಭುಗಿಲೇಳುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ವೀಕ್ಷಕರೇ, ಸಚಿವ ಸಂಪುಟ ವಿಸ್ತರಣೆ ಸರ್ಕಸ್ ಬಹಳ ದಿನಗಳ ಮಟ್ಟಿಗೆ ಮುಂದುವರಿತು. ಇನ್ನು ಖಾತೆ ಹಂಚಿಕೆ ಅಷ್ಟು ದಿನ ಮುಂದುವರಿಯೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಪೂರ್ವ ನಿಗದಿತ ಏನು ಆಗಸ್ಟ್ 13ಕ್ಕೆ ನಿಗದಿ ಮಾಡಲಾಗಿದೆ, ಸಂಸತ್ ಅಧಿವೇಶನ ಇದೆ. ಅದರೊಳಗೆ ಸಚಿವರಿಗೆ ಖಾತೆ ಹಂಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಆ ಖಾತೆ ಅಥವಾ ಇಲಾಖೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬರ್ತಾವೆ ವಿರೋಧ ಪಕ್ಷದಿಂದ. ಏನಾಗ್ತಾ ಇದೆ, ಏನು ಆಗ್ತಾ ಇಲ್ಲ ಅಂತೇಳಿ ಸಚಿವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಆನ್ಸರ್ ಮಾಡ್ತಾರೆ ಅವರು? ಉತ್ತರ ಏನು ಕೊಡ್ತಾರೆ ವಿರೋಧ ಪಕ್ಷಕ್ಕೆ ಅಲ್ವಾ? ಕಾರಣಕ್ಕೆ ಬೇಗ ಬೇಗ ಈ ಪ್ರಕ್ರಿಯೆ ಆಗಬೇಕು. ಇವತ್ತು ಸಂಜೆ ಒಳಗೆ ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂಥ, ಯಾರಿಗೆ ಯಾವ ಖಾತೆ ಸಿಗುತ್ತೆ ಅಂತ ಫೈನಲ್ ಆಗುವ ಸಾಧ್ಯತೆಗಳು ಬಹಳ ಇದ್ದಾವೆ. ಸಭೆ ಮಾಡ್ತಾರೆ, ನಿನ್ನೆ ರಾತ್ರಿ ಎಲ್ಲ ಸಭೆ ಮಾಡಿದ್ದಾರೆ. ಇನ್ನು ಸ್ವಲ್ಪ ಗೊಂದಲ ಇದೆ, ಇನ್ನೊಂದು ಹಂತದ ಸಭೆ ಆಗುತ್ತೆ. ಸುರ್ಜೇವಾಲಾ ಅವ್ರ ಜೊತೆಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಅವ್ರ ಜೊತೆ ಚರ್ಚೆ ಆಗುತ್ತೆ. ಫೈನಲ್ ಆಗಿ ಇಂಥವ್ರಿಗೆ ಖಾತೆ ಕೊಡಿ ಅಂತ ಹೈಕಮಾಂಡ್ ಸೂಚನೆ ಕೊಡುತ್ತೆ. ಅದಾದ ನಂತರ ಯಾರಿಗೆ ಯಾವ ಖಾತೆ ಕೊಡಬೇಕು ಅವರು ಆ ಖಾತೆಯನ್ನು ನಿರ್ವಹಿಸ್ತಾರೆ. ಎಸ್ ವೀಕ್ಷಕರೇ, ಈಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ ನನಗೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ಹರ್ಷವರ್ಧನ, ಏನು ಕತೆ ಅಂತ ಹೇಳಿದ್ರೆ ನೋಡಿ, ಸಚಿವ ಸಂಪುಟ ಇಷ್ಟು ದಿನ ಎಳ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂಥರ ಕಬ್ಬಿಣದ ಕಡಲೆ ರೀತಿ ಆಗಿತ್ತು. ಸಚಿವ ಸಂಪುಟ ವಿಸ್ತರಣೆ ಮಾಡದಾಕ್ಷಣ ಬಂಡಾಯದ ಬಿಸಿ ಯಾವ ರೀತಿ ಭುಗಿಲೆತ್ತು ಅಂತ ಹೇಳಿದ್ರೆ ಎಲ್ಲ ಕಡೆ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಇವಾಗ ಖಾತೆ ಕೂಡ ಹಂಚಿಕೆ ಆಗಬೇಕು. ಸೊ ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂಥದ್ದು ಅದಕ್ಕೆ ಪೂರಕ ಅಂಬಂತೆ ಮೀಟಿಂಗ್ ಕೂಡ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಹರ್ಷವರ್ಧನ? ಮಹದೇವ್, ರಾಜ್ಯದ ಸಚಿವ ಸಂಪುಟೆಯ ವಿಸ್ತರಣೆಯ ಕಗ್ಗಂಟು ಬಗೆಹರಿದಿದೆ. ಸದ್ಯ ಈಗ ಏನೋ ಸಿಎಂ ಸೇರಿ 33 ಜನ ಸಚಿವರು ಈಗ ಕ್ಯಾಬಿನೆಟ್ನಲ್ಲಿದ್ದಾರೆ. ಈಗ ಪ್ರಮುಖವಾದಂತಹ ಅಜೆಂಡಾ ಅಂದ್ರೆ ಖಾತೆ ಹಂಚಿಕೆ ವಿಚಾರ. ಏನೋ ಈಗಾಗಲೇ ಕಳೆದ ಸಿಎಂ ಸೇರಿ 13 ಜನ ಸಚಿವರಿದ್ರು, ಅವರಿಗೆ ಒಂದಷ್ಟು ಹೆಚ್ಚುವರಿ ಖಾತೆಗಳನ್ನ 4, 5, 3 ಖಾತೆಗಳನ್ನ ಹಂಚಿಕೆ ಮಾಡಲಾಗಿತ್ತು. ಈಗ ಅಧಿಕೃತವಾಗಿ ಏನು ಸಚಿವ ಸಂಪುಟ ಫುಲ್ ಆಗಿರೋದ್ರಿಂದ ಪ್ರತ್ಯೇಕವಾಗಿ 1 ಅಥವಾ 2 ಖಾತೆಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಸೇರಿದಂತೆ ಒಂದಷ್ಟು ಜನ ಪ್ರಮುಖರು ಇವತ್ತು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಈ ಒಂದು ವಿಚಾರವಾಗಿ, ಖಾತೆ ಹಂಚಿಕೆಯ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಏನೋ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿದ್ದಂತಹ 18 ಜನ ಸಚಿವರು ಈ ಬಾರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲೂ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ತಲೆನೋವಾಗ್ತಾ ಇದೆ. ಪ್ರಮುಖವಾಗಿ ಏನೋ ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಂತಹ ಒಂದಷ್ಟು ಸಚಿವರು ಆಗ್ಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ತಮಗೆ ಈ ಖಾತೆ ಬೇಡ, ನಾವು ಈ ಬಾರಿ ಏನು ಕಳೆದ 2-3 ಬಾರಿ ಈ ಹಿಂದೆ ಸಚಿವರಾದಂತಹ ಸಂದರ್ಭದಲ್ಲಿ ಇದೇ ಖಾತೆ ನಿಭಾಯಿಸಿದ್ದೇವೆ, ಈಗ ಹೊಸ ಖಾತೆ ಬೇಕು, ನಮಗೆ ಹೊಸ ಬದಲಾವಣೆ ಬೇಕು, ಆ ಒಂದು ಹಿನ್ನೆಲೆಯಲ್ಲಿ ಹೊಸ ಖಾತೆಗಳನ್ನ ಕೊಡಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಹೇಗೋ ಸಿದ್ದರಾಮಯ್ಯನವರು ಅವರನ್ನ ಸಮಾಧಾನ ಮಾಡಿಕೊಂಡು ಅವರ ಅಸಮಾಧಾನವನ್ನು ಎಲ್ಲವನ್ನ ಸಂತೈಸಿಕೊಂಡು ಒಂದು ರೀತಿಯಾದಂತಹ ಕೊವಿಲೇಷನ್ ತರ ಅವ್ರನ್ನ ನಿಭಾಯಿಸ್ಕೊಂಡು ಬಂದಿದ್ರು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಅದರಲ್ಲಿ 18 ಜನ ಹಿರಿಯರೇ ಒಂದು ಸಚಿವ ಸ್ಥಾನದಲ್ಲಿರೋದ್ರಿಂದ ಅವರು ಪ್ರಬಲವಾದಂತಹ ಖಾತೆಗಳಿಗೆ ಪಟ್ಟಿಡ್ತಾ ಇದ್ದಾರೆ. ಈಗಾಗಲೇ ಏನು ಸತೀಶ್ ಜಾರಕಿಹೊಳಿ ಅವರು ತಮಗೆ ಒಂದಷ್ಟು ಲೋಕೋಪಯೋಗಿ ಖಾತೆ ಕೊಟ್ಟಿದ್ದಾರೆ, ಅದರಲ್ಲಿ ಸಮಾಜ ಕಲ್ಯಾಣ ಖಾತೆಯನ್ನು ಸೇರಿಸಿ ಕೊಡಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ರೆ, ಇನ್ನು ಹಿರಿಯಾದಂತಹ ಏನು ರಾಮಲಿಂಗಾರೆಡ್ಡಿ ಅವರು ತಮಗೆ ಈಗ ಕೊಟ್ಟಿರುವಂತಹ ಜಲಸಂಪನ್ಮೂಲ ಖಾತೆ ಬೇಡ, ನನಗೆ ಬೇರೊಂದು ಖಾತೆಯನ್ನು ಕೊಡಿ ಅನ್ನುವಂತಹ ಒಂದು ಪ್ರಬಲ ಖಾತೆ ಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ. ಇನ್ನು ಕೃಷ್ಣ ಬೈರೇಗೌಡರು ಸಹ ಈಗಾಗಲೇ
ಬೆಂಗಳೂರು ಅಭಿವೃದ್ಧಿಯ ಒಂದು ದೊಡ್ಡ ಮಟ್ಟದ ಖಾತೆಯನ್ನ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸೇರಿದಂತೆ ಒಂದಷ್ಟು ಖಾತೆಗಳನ್ನ. ಆದ್ರೆ ಇನ್ನೂ ನಮಗೆ ಅದರಲ್ಲಿ ಬೆಂಗಳೂರು ಅಭಿವೃದ್ಧಿಯಲ್ಲಿ ಒಂದಷ್ಟು ಇಲಾಖೆಗಳನ್ನ ಹೊರತುಪಡಿಸಿ ಖಾತೆಗಳನ್ನ ಕೊಡಲಾಗಿದೆ. ನನಗೆ ಎಲ್ಲಾ ಇಲಾಖೆಯನ್ನ ಸೇರಿಸಿ ಬೆಂಗಳೂರು ಉಸ್ತುವಾರಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರಬಲ ಆಕಾಂಕ್ಷೆಯಲ್ಲಿದ್ದಾರೆ. ಇನ್ನು ಪ್ರಮುಖವಾಗಿ ಈ ಬಾರಿ ಏನು 12 ಜನ ಪ್ರಮುಖವಾದಂತಹ ಸಚಿವರುಗಳು ಇರೋದ್ರಿಂದ ಅವರಿಗೆ ಯಾವ ಖಾತೆಗಳನ್ನ ಕೊಡ್ತಾರೆ ಅನ್ನುವಂತಹದ್ದು ಸಾಕಷ್ಟು ಕುತೂಹಲ ಇದೆ. ಅದರಲ್ಲೂ ಪ್ರಮುಖವಾಗಿ ಇರುವಂತಹ 15 ಪ್ರಮುಖ ಖಾತೆಗಳಲ್ಲಿ ಆ 15 ಪ್ರಮುಖ ಖಾತೆಗಳು ತಮಗೆ ಬೇಕು ಅನ್ನುವಂತಹ ಪಟ್ಟನ್ನ ಹಿರಿಯ ಸಚಿವರುಗಳು ಇಟ್ಟಿದ್ದಾರೆ. ಇನ್ನು ಹೊಸದಾಗಿ ಈ ಬಾರಿ ಸಚಿವರಾಗಿರುವಂತಹವರು ತಮಗೂ ಪ್ರಬಲ ಖಾತೆ ಬೇಕು, ತಾವು ಸಣ್ಣ ಪುಟ್ಟ ಖಾತೆಗಳಲ್ಲಿ ಕೆಲಸ ಮಾಡ್ತಾ ಹೋದ್ರೆ ನಮಗೆ ಅನುಭವ ಆಗಲ್ಲ ಅನ್ನುವಂತಹ ಮಾತುಗಳನ್ನ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯ ಸೇರಿದಂತೆ ಒಂದಷ್ಟು ಹೈಕಮಾಂಡ್ ನಾಯಕರ ಒಂದಷ್ಟು ಚರ್ಚೆಯಲ್ಲಿ ಏನು ಈ ಹಿಂದೆ 18 ಜನ ಸಚಿವರಾಗಿದ್ರು ಅವರಿಗೆ ಅದರಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಸಚಿವರಿಗೆ ಕಳೆದ ಬಾರಿ ಕೊಟ್ಟಂತಹ ಖಾತೆಯನ್ನ ಕೊಟ್ಟು ಅವರನ್ನ ಸೈಲೆಂಟ್ ಮಾಡೋಣ ಅನ್ನುವಂತಹ ಮಾತುಗಳು ಕೇಳಿ ಬರ್ತವೆ. ಯಾಕಂದ್ರೆ ಆಡಳಿತಾತ್ಮಕ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದ್ರೆ ಇನ್ನ ಇರೋದು 1.5 ವರ್ಷ. ಆ 1.5 ವರ್ಷದಲ್ಲಿ ಹೊಸ ಖಾತೆಯನ್ನ ಕೊಟ್ಟು ಅವರು ಅದನ್ನ ಅರ್ಥ ಮಾಡಿಕೊಂಡು ಸಚಿವರು ಅಧಿಕಾರಿಗಳ ಜೊತೆ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡಿಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡಿ ಅವರೊಂದು ಕ್ಲಾರಿಫಿಕೇಶನ್ ಬರೋಕೆ 1.25 ವರ್ಷ ಬೇಕಾಗುತ್ತೆ. ಇನ್ನ ಆ ಇಲಾಖೆಯ ಅಭಿವೃದ್ಧಿ ಕೆಲಸ ಯಾವಾಗ ಅನ್ನುವಂತಹ ಚರ್ಚೆ ಶುರುವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಇರುವಂತಹ ಹಳೆಯ ಸಚಿವರಿಗೆ ತಾವು ಹಿಂದೆ ಏನೋ ನಿರ್ವಹಣೆ ಮಾಡಿದಂತಹ ಖಾತೆಗಳನ್ನ ಕೊಟ್ಟು ಇನ್ನುಳಿದಂತಹ ಹೊಸ ಸಚಿವರಿಗೆ ಸಣ್ಣ ಪುಟ್ಟ ಖಾತೆಗಳನ್ನ ಕೊಟ್ಟು ಸರ್ಕಾರವನ್ನ ಸದ್ದುಗಿಸಿಕೊಂಡು ಹೋಗಬೇಕು ಅನ್ನುವಂತಹ ತೀರ್ಮಾನಕ್ಕೆ ಈಗ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಏನೋ 13ನೇ ತಾರೀಕು ವಿಧಾನ ಮಂಡಲ ಹಾಗೂ ವಿಧಾನ ಪರಿಷತ್ನ ಅಧಿವೇಶನ ಆರಂಭವಾಗ್ತಾ ಇದೆ. ಅದರ ಒಳಗಾಗಿ ಖಾತೆಗಳನ್ನ ಹಂಚಿಕೆ ಮಾಡಬೇಕು. ಅದರ ಹಂಚಿಕೆ ಆದಂತಹ ಖಾತೆಗಳನ್ನ ಇಲಾಖೆಗಳನ್ನ ಉಸ್ತುವಾರಿಯನ್ನ ಸಚಿವರು ತೆಗೆದುಕೊಳ್ಬೇಕು. ಅಲ್ಲಿ ಒಂದು ರೀತಿಯಾದಂತಹ ಚಾರ್ಜ್ ತಗೊಂಡು ಅಧಿಕಾರಿಗಳ ಒಂದು ರಿವ್ಯೂ ಮೀಟಿಂಗ್ ಮಾಡಿ ಅವರು ಅಧಿವೇಶನಕ್ಕೆ ಪ್ರಿಪೇರ್ ಆಗಬೇಕು. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಶತಾಯಗತಾಯ ಇವತ್ತು ಖಾತೆಗಳನ್ನ ಹಂಚಿಕೆ ಮಾಡಿ ನಾಳೆಯ ಒಳಗಾಗಿ ಸಚಿವರುಗಳು ತಮ್ಮ ಇಲಾಖೆಯ ಚಾರ್ಜ್ ತಗೊಂಡು ಸೋಮವಾರ ಅಥವಾ ಮಂಗಳವಾರ ಇಲಾಖೆಯ ರಿವ್ಯೂ ಮೀಟಿಂಗ್ ಮಾಡಿ ಒಂದು ಏನೋ ಅಧಿವೇಶನಕ್ಕೆ ರೆಡಿ ಆಗಬೇಕು ಅನ್ನುವಂತಹ ಒಂದು ಸೂಚನೆ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಕೊಡ್ತಾ ಇದ್ದಾರೆ. ಇದು ಒಂದು ಭಾಗವಾದ್ರೆ ಮತ್ತೊಂದು ಭಾಗ ಇನ್ನೂ ಬಂಡಾಯದ ಬಿಸಿ ಇನ್ನೂ ಶಮನವಾಗ್ತಾ ಇಲ್ಲ ರಾಜ್ಯ ನಾಯಕರಲ್ಲಿ. ಏನೋ ರಾಜ್ಯ ನಾಯಕರು ಒಂದಷ್ಟು ಜನ ಹಿರಿಯರನ್ನ ಅವರ ಮನೆಗಳಿಗೆ ಭೇಟಿ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಎಚ್.ಕೆ. ಪಾಟೀಲ್, ಟಿ.ಬಿ. ಜಯಚಂದ್ರ ಸೇರಿದಂತೆ ಬೆಂಗಳೂರಿನ ಏನು ಲೇಔಟ್ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಅವರ ಮನೆಗಳಿಗೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಒಂದಷ್ಟು ಜನ ಪ್ರಮುಖ ನಾಯಕರು ಅವ್ರ ಮನೆಗಳಿಗೆ ಭೇಟಿ ಮಾಡಿ ಅವರನ್ನ ಒಂದು ಅಸಮಾಧಾನವನ್ನ ಶಮನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅವರಿಗೆ ಒಂದಷ್ಟು ಪ್ರಮುಖ ಏನೋ ಇಲಾಖೆಗಳನ್ನ ಒಂದಷ್ಟು ಕೊಡ್ತೀವಿ ಅವ್ರಿಗೆ ಅನ್ನುವಂತಹ ನಿಗಮಂಡಳಿಯ ಒಂದಷ್ಟು ಇಲಾಖೆಗಳನ್ನ ಕೊಡ್ತೀವಿ ಅನ್ನುವಂತಹ ಸೂಚನೆ ಕೊಟ್ಟರು. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕುಟುಂಬಕ್ಕಾಗಿರಬಹುದು, ನಿಮಗಾಗಿರಬಹುದು ಸೂಕ್ತ ಸ್ಥಾನಮಾನವನ್ನು ಕೊಟ್ಟು ನಿಮ್ಮನ್ನ ಪಕ್ಷದಲ್ಲಿ ಸೂಕ್ತವಾಗಿ ನಡೆಸ್ಕೊಂತೀವಿ ಅನ್ನುವಂತಹ ಮಾತುಗಳನ್ನ ಕೇಳಿದ್ರು. ಒಂದಷ್ಟು ಜನ ಹಿರಿಯರು ಈಗ ಪಕ್ಷದ ವಿರುದ್ಧವಾಗಿ ಮಾತಾಡೋದನ್ನ ನಿಲ್ಲಿಸಿದ್ದಾರೆ. ಆದ್ರೆ ಪ್ರಮುಖವಾಗಿ ಒಂದಷ್ಟು ಜನ ಅಸಮಾಧಾನಿತರು ಯಾವ ಜಿಲ್ಲಾವಾರು ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ ಆ ಜಿಲ್ಲೆಗಳ ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಭಾಗದ ಒಂದಷ್ಟು ಜಿಲ್ಲೆಗಳು ಇರಬಹುದು, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಒಂದಷ್ಟು ಮಧ್ಯ ಕರ್ನಾಟಕ ಜಿಲ್ಲೆಗಳಿರಬಹುದು. ಆ ಭಾಗದ ಶಾಸಕರುಗಳು ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡಬೇಕು ಅನ್ನುವಂತಹ ಚಿಂತನೆ ಮಾಡಿದ್ದಾರೆ. ಅದು ಅಧಿವೇಶನ ಆರಂಭವಾಗುವ ದಿನವೇ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಒಂದು ರೀತಿಯಾದಂತಹ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದ್ದಾರ ಇಲ್ಲ ಅನ್ನುವಂಥದ್ದು ಇನ್ನೇ ಕ್ಲಾರಿಟಿ ಇಲ್ಲ. ಆದ್ರೆ ಅವತ್ತೇ ಮೀಟಿಂಗ್ ಮಾಡಿ ಒಂದು ರೀತಿಯಾದಂತಹ ಬಂಡಾಯದ ಬಾವುಟವನ್ನು ಆರಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಅವತ್ತು 35ರಿಂದ 40 ಜನ ಶಾಸಕರು ಬಂದಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇವೆ. ಮಾದೇವ್, ಓಕೆ ಥ್ಯಾಂಕ್ ಯು ಹರ್ಷವರ್ಧನ ನಿಮ್ಮೆಲ್ಲ ಮಾಹಿತಿಗಾಗಿ.